Warren Buffett, he always says that be fearful when others are greedy, be greedy when others are fearful. ವಿಚ್ ಮೀನ್ಸ್ ದ್ಯಾಟ್ ಹಾಗಂದ್ರೆ ಏನು ಅರ್ಥ ಅಂತಂದರೆ ಸ್ಟಾಕ್ ಮಾರ್ಕೆಟು ಯಾವಾಗ ಮೇಲ್ಗಡೆ ಹೋಗ್ತಿರುತ್ತೆ, ಯಾವಾಗ ಮಾರ್ಕೆಟು ಒಂದು ಬುಲ್ ರನ್ನಲ್ಲಿರುತ್ತೆ, ಆ ಸಂದರ್ಭದಲ್ಲಿ ಎಲ್ಲ ಇನ್ವೆಸ್ಟರ್ಸ್ ಏನು ಮಾಡ್ತಾರಂತಂದರೆ ಗ್ರೀಡಿಯಾಗಿ ದುರಾಸೆಗೆ ಬಿದ್ದು ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಾಗಿ ಪ್ರಾಫಿಟ್ ಬುಕ್ ಮಾಡಬೇಕು. ಕಾರಣ ಏನಂತಂದರೆ ಸ್ಟಾಕ್ಸ್ಗಳೆಲ್ಲ ಆಲ್ರೆಡಿ ರ್ಯಾಲಿ ಆಗಿರ್ತವೆ, ಎಕ್ಸ್ಪೆನ್ಸಿವ್ ಆಗಿರ್ತವೆ, ಓವರ್ ವ್ಯಾಲ್ಯೂಡ್ ಆಗಿರ್ತವೆ. ಆದರೆ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಆ ಸಂದರ್ಭದಲ್ಲಿ ಸೆಲ್ ಮಾಡೋದ್ರ ಬದಲಾಗಿ ದುರಾಸೆಗೆ ಬಿದ್ದು ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಅರ್ಥ. ಇನ್ನೊಂದು ವಾರೆನ್ ಬಫೆಟ್ ಅವ್ರು ಹೇಳ್ತಾರೆ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಅಂದರೆ ಮಾರ್ಕೆಟು ಯಾವಾಗ ಕೆಳಗಡೆ ಬರ್ತಾ ಇರುತ್ತೆ, ಮಾರ್ಕೆಟ್ನಲ್ಲಿ ಕರೆಕ್ಷನ್ಸ್ ಆಗ್ತಿರುತ್ತೆ, ಆ ಸಂದರ್ಭದಲ್ಲಿ ಅದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ಯಾಕಂತಂದರೆ ಆ ಸಂದರ್ಭದಲ್ಲಿ ಎಲ್ಲ ಶೇರ್ಗಳು 15%, 20% ಕರೆಕ್ಷನ್ ಆಗಿರೋದ್ರಿಂದ ವ್ಯಾಲ್ಯೂಯೇಷನ್ ವೈಸ್ ನೋಡಿದಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿರುತ್ತೆ. ಆ ಸಂದರ್ಭದಲ್ಲಿ ನಾವು ಭಯ ಬಿದ್ದು ಸ್ಟಾಕ್ ಮಾರ್ಕೆಟ್ನಿಂದ ಎಕ್ಸಿಟ್ ಆಗೋದ್ರ ಬದಲಾಗಿ ಸ್ಟಾಕ್ಸ್ಗಳಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅಥವಾ ಲಮ್ಸಮ್ ಆಗಿ ಆ ಸಂದರ್ಭದಲ್ಲಿ ನಾವು ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಯಾವಾಗ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡುತ್ತೆ, ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ವೆಲ್ತ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ವಾರೆನ್ ಬಫೆಟ್ ಅವರು ಹೇಳ್ತಾರೆ. ಸ್ನೇಹಿತರೆ, ಅನೇಕ ಕಾರಣಗಳಿಂದಾಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವಿಚ್ ಇಸ್ ಇನ್ ಅ ಕರೆಕ್ಷನ್ ಮೋಡ್. ಸೊ ಈ ಮಾರ್ಕೆಟು ಕರೆಕ್ಷನ್ ಆಗ್ತಿರೋ ಸಂದರ್ಭಗಳಲ್ಲಿ ನೀವೇನಾದರೂ ಈ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತಂದರೆ, ಒಂದ್ಸಲ ಮಾರ್ಕೆಟ್ ಮೇಲ್ಗಡೆ ಹೋಯಿತು ಅಂತಂದರೆ ಯು ವಿಲ್ ಮಿಸ್ ಬಿಗರ್ ಪಿಕ್ಚರ್. ಆ ಕಾರಣದಿಂದಾಗಿ ಯಾವಾಗ ಮಾರ್ಕೆಟ್ ಕೆಳಗಡೆ ಹೋಗ್ತಿರತ್ತೆ, ಸೊ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಮ್ಸಮ್ ಅಮೌಂಟನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಮಾರ್ಕೆಟ್ ಮೇಲ್ ಹೋದಾಗ ಯು ವಿಲ್ ಮೇಕ್ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್. ಒಂದು ವೇಳೆ ನಿಮಗೆ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟ ಇದೆ, ಅಮೌಂಟ್ ಇದೆ, ಆದರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ಸೊ ಮಚ್.